ನಮಸ್ಕಾರ, ಹೇಗಿದ್ದೀರಿ? ವೆಲ್ಕಮ್ ಟು ಪವರ್ ಸೆಂಟರ್. ಶುರು ಮಾಡೋ ಮೊದಲಿಗೆ ಬಿಗ್ ಅಪ್ಡೇಟ್ಸ್ ನಿಮ್ಮ ಮುಂದೆ. ಮೋದಿ ಅವರ ಬಗ್ಗೆ ಬಹಳ ಜನ ಸುಮಾರು ವಿಷಯಗಳನ್ನ ಪ್ರಶ್ನೆ ಮಾಡ್ತಾರೆ ಮತ್ತು ಮೋದಿಯವರ ಭಾಷಣ ಯಾಕೆ ಸಕ್ಸಸ್ ಆಗುತ್ತೆ, ಯಾವ ಯಾವ ವಿಷಯಗಳನ್ನ ಪ್ರತಿಪಾದಿಸ್ತಾರೆ ಮೋದಿ ಅವರು ಚುನಾವಣಾ ಪ್ರಚಾರಗಳಿಗೆ ಬಂದಾಗ ಅಥವಾ ಆಯಾ ಜಾಗಗಳಿಗೆ ಹೋದಾಗ ಅನ್ನೋದನ್ನ ಬಹಳ 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 ಮುಖ್ಯವಾಗಿ ನಾವು ಇವತ್ತು ಇಲ್ಲಿ ಗಮನಿಸಬೇಕು. ದೇಶದ ಗಡಿಯಲ್ಲೂ ಡಾಕ್ಟರ್ ಇಂಜಿನಿಯರ್ ಕೂಡ, ಶಿಕ್ಷಕ ಪ್ರೊಫೆಸರ್ ಕೂಡ, ರೈಟರ್ ಜರ್ನಲಿಸ್ಟ್ ಕೂಡ, ಕಲೆಗಾರನು ಕೂಡ, ರೇತಾ ಕಾರ್ಮಿಕ ಕೂಡ, ವ್ಯಾಪಾರಿ ಕೂಡ, ವಕೀಲರು ಕೂಡ, विद्यार्थी ಕೂಡ कमाल कर दिया आपने. मेरे साथ बोलिए भारत माता की, भारत माता की बहुत बहुत धन्यवाद. ನೋಡಿ, ಬಹಳ ಜನ ಪ್ರಶ್ನೆ ಮಾಡೋದು ಇದನ್ನೇ, ಮೋದಿಯವರ ಭಾಷಣದ ಮೋಡಿ ಯಾಕೆ ಅಷ್ಟು ಸಕ್ಸಸ್ಫುಲ್ ಆಗ್ಬಿಡುತ್ತೆ ಅಂತ. ಹೇಗೆ ಇಂಥ ವಿಷಯಗಳನ್ನ ಅವರು ಕಲೆ ಹಾಕ್ತಾರೆ ಮತ್ತು ಯಾವುದನ್ನ ಅವರು ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ ಅಂತ. ಇದು ಬಹಳ ಬ್ಯೂಟಿಫುಲ್ ಆಗಿರುವ ಕಲೆ. ಇದು ಬಹಳ ಜನಕ್ಕೆ ಸಿದ್ಧಿಸಲ್ಲ. ಮೋದಿಯವರಿಗೆ ಆ ಕಲೆ ಸಿದ್ಧಿಸಿ ಬಿಟ್ಟಿದೆ. ನೀವು ಮೋದಿಯವರನ್ನ ಯು ಲವ್ ಹಿಮ್ ಆರ್ ಹೇಟ್ ಹಿಮ್, ಬಟ್ ಯು ಕೆನಾಟ್ ಇಗ್ನೋರ್ ಹಿಮ್. ನೀವು ಯಾವುದೇ ಪಾರ್ಟಿಯವರಾಗಿರ್ಲಿ, ಮೋದಿಯವರ ಭಾಷಣದ ತುಣುಕುಗಳನ್ನ ಒಂದು 20 ಸಲ ಕೇಳಿಸ್ಕೊಂಡಾಗ ನಿಮಗೆ ಅಲ್ಲಿಂದ ಏನೋ ಒಂದಿಷ್ಟು ಹೂರಣ ತೆಗೆಯೋದು ಕಾಣಸಿಗುತ್ತೆ. ಮೊಟ್ಟ ಮೊದಲನೇದಾಗಿ ಯಾವ ಜಾಗಕ್ಕೆ ಹೋಗ್ತಾರೋ ಆ ಜಾಗದ ಬಗ್ಗೆ ಮಾತಾಡೋದು, ಯಾವ ಜನರನ್ನ ಉದ್ದೇಶಿಸಿ ಅವರು ಮಾತನಾಡ್ತಿರ್ತಾರೋ ಆ ಜನರ ಭಾವನೆಗಳನ್ನ ಉದ್ದೇಶಿಸಿ ಮಾತನಾಡೋದು. ಹಾಗೇನೆ ನಾವು ನೋಡಿದ ಹಾಗೆ ಯಾವುದೋ ಒಂದು ಜಾಗಕ್ಕೆ ಹೋದ್ರೆ ಆ ಜಾಗದ ಭಾಷೆಯಲ್ಲಿ ಒಂದಿಷ್ಟು ಪದಗಳನ್ನ ಹೂಗುಚ್ಛಗಳಂತೆ ಬಿಡಿಸಿ ಜನರ ಮುಂದೆ ಹೇಳ್ಬಿಡೋದು. ಅದು ಬಹಳ ಸ್ಪಷ್ಟವಾಗಿ ಆಲ್ಮೋಸ್ಟ್ 99%. ಇಲ್ಲಿ ಬಂದು ಎಲ್ಲಾ ಜನರನ್ನೂ ಉದ್ದೇಶಿಸಿ ಮಾತನಾಡಿದ್ರು. ಅಲ್ಲಿ ಒಬ್ರನ್ನೂ ಬಿಡ್ಲಿಲ್ಲ. ವಕೀಲರೇ, ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಕೂಲಿಕಾರರೇ, ಡಾಕ್ಟರ್ಗಳೇ, ಇಂಜಿನಿಯರ್ಗಳೇ, ಹೆಣ್ಣು ಮಕ್ಕಳೇ, ಕಂದಮ್ಮಗಳೇ, ಇಟ್ ರೀಚಸ್ ಔಟ್ ಎವ್ರಿ ಸೆಕ್ಟ್ ಆಫ್ ಪೀಪಲ್. ಈಗ ನೀವು ಯಾವುದೋ ಒಂದು ಭಾಷಣ ಕೇಳ್ತಾ ಇರ್ತೀರಿ. ಆ ಭಾಷಣದಲ್ಲಿ ಎಲ್ಲಾ ವರ್ಗದ ಎಲ್ಲಾ ಪ್ರೊಫೆಷನ್ನಿನ ಒಂದು 150 ಜನ ಬಂದಿರ್ತಾರೆ ಅಂತ ಅನ್ಕೊಳ್ಳಿ. ಆಗ ನೀವು ಭಾಷಣ ಕೇಳ್ತಾ ಇರ್ತೀರ. ನಿಮಗೆ 150 ಜನರಲ್ಲಿ ನಾನು ಒಬ್ನಲ್ಲಪ್ಪ, ನಾನು ಯಾರು ಕೇರ್ ಮಾಡ್ತಿಲ್ಲ ಅಂತ ಅನ್ನಿಸ್ತಿರುತ್ತೆ. ಆಗ ಅವರು ಭಾಷಣ ಮಾಡೋರು ಶುರು ಮಾಡ್ಕೊಳ್ತಾರೆ. ವಿದ್ಯಾರ್ಥಿಗಳೇ, ಇಂಜಿನಿಯರ್ಗಳೇ, ಇಲ್ಲಿರುವ ಡಾಕ್ಟರ್ಗಳೇ, ಇಲ್ಲಿರುವ ಪತ್ರಕರ್ತರೇ ಅಂತಂತಾರೆ ಅನ್ಕೊಳ್ಳಿ. ಅವಾಗ ನಿಮ್ಮ ಕಿವಿ ಸೆಟೆದೆದ್ದು ನಿಂತ್ಕೊಳ್ಳುತ್ತೆ. ವಾ ವಾ, ನಾನು ಪತ್ರಕರ್ತ, ಓ ನನ್ನನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ, ನೋಡೋಣ, ಕೇಳಿಸ್ಕೊಳ್ಳೋಣ ಏನ್ ಹೇಳ್ತಾರೆ. ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಟೆಕ್ನಿಕ್ಸ್ ಆಫ್ ಮೋದಿ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಇವತ್ತು ಮಾತನಾಡಬೇಕಾಗಿರೋದು, ನಾನೊಂದು 5 ನಿಮಿಷಗಳ ಕಾಲಾವಕಾಶ ತಗೊಳ್ತೀನಿ. ಸ್ಥಳೀಯ ವಿಷಯಗಳನ್ನ ಎಳೆಯಾಗಿ ಬಿಚ್ಚಿಡೋದ್ರ ಬಗ್ಗೆ ನಾವು ಇವತ್ತು ಮಾತನಾಡಬೇಕು. 2014ರ ಚುನಾವಣೆಯ ಸಂದರ್ಭದಲ್ಲಿ ದಾವಣಗೆರೆಗೆ ನರೇಂದ್ರ ಮೋದಿ ಅವರು ಬಂದಿರ್ತಾರೆ. ಅವಾಗ ಅವರು ಮೊದಲು ಭಾಷಣ ಶುರು ಮಾಡೋದು, ಇದು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ,
ಇಲ್ಲಿನ ಜವಳಿ ಉದ್ದಿಮೆಗಳ ಬಗ್ಗೆ ನಾನು ಬಹಳ ರಿಸರ್ಚ್ ಮಾಡ್ತಾ ಇದ್ದೆ, ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ಬಹಳ ಜನ ಹೇಳ್ತಾ ಇದ್ರು ದಾವಣಗೆರೆ ಜವಳಿ ಉದ್ಯಮಗಳಿಗೆ ಬಹಳ ಫೇಮಸ್ಸು ಅಂತ. ಆದ್ರೆ ನನಗೆ ಗೊತ್ತಾಗಿದೆ ಇಲ್ಲಿ ಎಲ್ಲ ಜವಳಿ ಕಾರ್ಖಾನೆಗಳು ಮುಚ್ಚೋಗಿದಾವೆ. ಪಾಪ ಅಲ್ಲಿರೋರಿಗೆ ಕೆಲಸ ಇಲ್ಲ. ನೀವು ಸೂರತ್ಗೆ ಬನ್ನಿ, ಅಹಮದಾಬಾದ್ಗೆ ಬನ್ನಿ, ಅಲ್ಲಿ ಏನ್ ಮಾಡಿದೀವಿ ಗೊತ್ತಾ ನಾವು ಜವಳಿ ಉದ್ಯಮಗಳಿಗೆ? ಅಲ್ಲಿ ಪಂಚತತ್ವ ಅನ್ನೋ ಯೋಜನೆಯನ್ನ ತಂದಿದೀವಿ ಅಂತಂದ್ರು. ಆಗ ಜನ ಕೇಳಿದ್ರು, ಏನ್ ಸಾರ್ ಪಂಚತತ್ವ ಅಂತಂದ್ರೆ ಏನ್ ಮಾಡಿದ್ದೀರಿ ಸಾರ್ ನೀವಲ್ಲಿ ಗುಜರಾತ್ನಲ್ಲಿ? ಅವಾಗ ಹೇಳಿದ್ರು, ಫಾರ್ಮ್, ಫೈಬರ್, ಫ್ಯಾಷನ್, ಫ್ಯಾಬ್ರಿಕ್ ಅಂಡ್ ಫಾರಿನ್. ಹತ್ತಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ನಾವು, ಫ್ಯಾಬ್ರಿಕ್ಗೆ ನಾವು ಪ್ರೋತ್ಸಾಹ ಕೊಡ್ತೀವಿ, ನಾವು ಫ್ಯಾಷನ್ ಇಂಡಸ್ಟ್ರಿ ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ, ಮತ್ತು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು. ಇಲ್ಲಿ ತಯಾರು ಮಾಡೋದನ್ನ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಂಡ್ ದೆನ್ ಫೈಬರ್. ಜನ ವಾವ್, ಹೌದಲ್ಲ, ಓ ಗೆಲ್ಲಿಸಿದ್ರೆ ನಮಗೂ ಇಲ್ಲಿ ಈ ತರ ಆಗ್ಬೋದಲ್ಲ ಅಂತನ್ನುವ ಭಾವನೆ ಅವರ ತಲೆಯಲ್ಲಿ ಬಂತು. ಯಾಕೆಂದ್ರೆ ಜವಳಿ ಉದ್ಯಮಕ್ಕೆ ಬಹಳ ಫೇಮಸ್ ಈ ಕ್ಷಣಕ್ಕೂ ಆಗಿದ್ದಿದ್ದು ದಾವಣಗೆರೆ. ಈವನ್ ಟುಡೇ ಲಕ್ಷಾಂತರ ಜನ ಜವಳಿ ಉದ್ಯಮವನ್ನು ನಂಬಿಕೊಂಡು ಇವತ್ತು ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ, ದಾವಣಗೆರೆಯಲ್ಲಿ ಹಾಗೂ ಸುಮಾರು ಕಡೆಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಅದು ಬುಲ್ಸಾಯ್ ಟಾರ್ಗೆಟ್ ನರೇಂದ್ರ ಮೋದಿ ಅವರದ್ದು. ಅದಾದ್ಮೇಲೆ ಚಿಕ್ಕಬಳ್ಳಾಪುರಕ್ಕೆ ಬಂದ್ರು ನರೇಂದ್ರ ಮೋದಿ ಅವರು. ಎತ್ತಿನ ಹೊಳೆ ದಕ್ಷಿಣ ಕನ್ನಡದ ಭಾಗದಲ್ಲಿ ಬೇಡ ಅನ್ನುವ ಹೋರಾಟ ನಡೀತಾ ಇತ್ತು. ಚಿಕ್ಕಬಳ್ಳಾಪುರದಲ್ಲಿ ನಮಗೆ ನೀರು ಬೇಕು, ನಮಗೆ ಎತ್ತಿನ ಹೊಳೆ ಬೇಕು ಅನ್ನೋ ಕಾರಣಕ್ಕೆ ಬಂದಾಗಿತ್ತು. ಅವಾಗ ನರೇಂದ್ರ ಮೋದಿ ಅವರು ಮಾತನಾಡಿದ್ರು, ನೋಡಿ ವಾಜಪೇಯಿ ಅವರ ಬಹಳ ದೊಡ್ಡ ಕನಸು ನದಿ ಜೋಡಣೆಯ ಕನಸಾಗಿತ್ತು. ನನಗೂ ಆ ಕನಸಿದೆ. ಆ ಕನಸನ್ನ ನಾವು ಸಾಕಾರಗೊಳಿಸಿದೀವಿ. ಹೇಗೆ? ಸಾಬರ್ಮತಿ ಮತ್ತು ನರ್ಮದಾ ಎರಡನ್ನು ಜೋಡಣೆ ಮಾಡುವ ಮೂಲಕ ನಾವು ಸಾಕಾರಗೊಳಿಸಿದೀವಿ. ಮತ್ತು 95 ಭಾಗದಷ್ಟು ಕೆರೆಗಳಿಗೆ ನಾವು ನೀರು ತುಂಬಿಸಿದೀವಿ. ನಮ್ಮನ್ನ ನೀವು ಆಯ್ಕೆ ಮಾಡಿದ್ರೆ ಏನಾಗಬಹುದು ಅನ್ನುವುದನ್ನ ನೀವು ಯೋಚನೆ ಮಾಡಿ. ಮತ್ತು ನಾವು ಇಡೀ ಗುಜರಾತ್ನಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸುವ ಮೂಲಕ ಅಲ್ಲಿರುವ ಜನಕ್ಕೆ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಟ್ಟಿದ್ದೇವೆ ಅಂತ ನರೇಂದ್ರ ಮೋದಿ ಅವರು ಮಾತನಾಡಿದ್ರು. ಎತ್ತಿನ ಹೊಳೆ ವಾಸ್ ಸಚ್ ಎನ್ ಎಮೋಷನ್ ಫಾರ್ ದಿ ಚಿಕ್ಕಬಳ್ಳಾಪುರದ ಜನ. ಈ ಕ್ಷಣದವರೆಗೂ ಕೂಡ ಅಭ್ಯರ್ಥಿಗಳು ಅದನ್ನೇ ಭರವಸೆ ಅಂತ. ಅಬ್ಸಲ್ಯೂಟ್ಲಿ ವೀರಪ್ಪ ಮೊಯ್ಲಿ ಅವರು ಗೆದ್ದಿದ್ದೇ ಅದೇ ಭರವಸೆ ಕೊಡೋ ಮೂಲಕ. ಕಾರ್ಕಳ ಮರ್ತೇ ಬಿಟ್ರು ವೀರಪ್ಪ ಮೊಯ್ಲಿ ಅವರು. ಎಲ್ಲಿ ಕಾರ್ಕಳ ಅಂದ್ರೆ ದುರ್ಬೀರ್ ಹಾಕೊಂಡು ಹುಡುಕ್ಬೇಕು ಅವ್ರು. ವೀರಪ್ಪ ಮೊಯ್ಲಿ ಅವರು ಇವತ್ತು ಆ ಹಂತಕ್ಕೆ ಬಂದಿದ್ದಾರೆ. ಇವತ್ತು ಬನಾರಸ್ ಎಂಟ್ರಿ ಕೊಟ್ಟರು ನರೇಂದ್ರ ಮೋದಿ ಅವರು. ಬನಾರಸ್ನ ಸೀರೆ ಗೊತ್ತಲ್ಲ ನಿಮಗೆ? ನರೇಂದ್ರ ಮೋದಿ ಅವರು ಹೇಳಿದ್ರು, ಬನಾರಸ್ನ ಸೀರೆಯನ್ನ ಗೌರವದ ದ್ಯೋತಕವಾಗಿ ಹೆಣ್ಣು ಮಕ್ಕಳಿಗೆ ಮದುವೆಯ ಸಂದರ್ಭದಲ್ಲಿ, ನಾಮಕರಣದ ಸಂದರ್ಭದಲ್ಲಿ ಕೊಡ್ತಾರೆ. ಆದರೆ ಬನಾರಸ್ ಸೀರೆಯನ್ನ ನೇಯುವ ನೇಕಾರರು ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ ಅಂತಂದ್ರು. ಮತ್ತು ಬನಾರಸ್ ಸೀರೆಯನ್ನ ನೇಯುವ ನೇಕಾರರು 95 ಭಾಗದಷ್ಟು ಜನ ಮುಸಲ್ಮಾನರು. ದಟ್ ಈಸ್ ಅಗೈನ್ ಎನ್ ಎಮೋಷನ್. ಈ ಎಲ್ಲ ಎಮೋಷನ್ಸ್ಗಳು ಕಲಬುರಗಿಗೆ ಬಂದ್ರು ನರೇಂದ್ರ ಮೋದಿ. ಕಲಬುರಗಿಯಲ್ಲಿ ಸಣ್ಣ ಜಾಗವನ್ನ ಇಟ್ಕೊಂಡಿದ್ದಂಥ ರೈತರಿಗೆ ಒಂದು ಆತಂಕ ಇತ್ತು. ಅಯ್ಯೋ, ಬ್ರಿಟಿಷರ ಕಾಲದಿಂದ ಸರ್ವೇನೇ ಆಗಿಲ್ಲ, ನಮ್ಮ ಜಾಗನ, ಈ ಭೂಮಿನ ಈ ಸರ್ಕಾರದವ್ರು ಕಿತ್ಕೊಂಡ್ಬಿಟ್ರೆ ಅಂತ ಅವರಿಗೆ ಭಯ ಇತ್ತು. ಆಗ ನರೇಂದ್ರ ಮೋದಿ ಹೇಳಿದ್ರು, ನೋಡಿ ಗುಜರಾತ್ನಲ್ಲಿ ನಾವು ರೈತರ ಕೈಗೇನೆ ಒಂದು GPS ತರದ ಸಿಸ್ಟಮ್ ಕೊಟ್ಟಿದ್ದೀವಿ. ನಾವು ಅವ್ರಿಗೆ ಹೇಳಿದೀವಿ, ನೀವೇ ನಿಮ್ ಜಾಗ ಎಷ್ಟು ಅಂತ ಒಂದು ಸರ್ವೆ ಮಾಡ್ಬಿಟ್ಟು ನಮಗೆ ರಿಪೋರ್ಟ್ ಕಳಿಸಿ, ನಾವು ಅದನ್ನ ಸ್ಯಾಟಲೈಟ್ ಮೂಲಕ ಮ್ಯಾಪಿಂಗ್ ಮಾಡ್ಬಿಟ್ಟು ನಿಮ್ ಜಾಗ ಹೌದಾ ಅಲ್ವಾ ಅಂತ ಅಂದ್ಬಿಟ್ಟು ನಿಮ್ ಜಾಗ ಆಗಿದ್ರೆ ನಾವು ನಿಮ್ಗೆ ಕೊಟ್ಬಿಡ್ತೀವಿ. ಬ್ರಿಟಿಷರ್ ಕಾಲದಿಂದ ಇಲ್ಲಿ ಸರ್ವೇನೆ ಮಾಡಿಲ್ಲ. ಪಾಪ ಚಿಕ್ಕ ಜಾಗ ಇಟ್ಕೊಂಡಿರೋ ನೀವ್ಯಾ ಕಳ್ಕೊಳ್ತೀರಿ ನಿಮ್ ಭೂಮಿ ಅಂತಂದ್ರು. ದಟ್ ಈಸ್ ಎನ್ ಎಮೋಷನ್. ಇವತ್ತೆಲ್ಲ ಹೋಗಿದ್ರು? ಗಂಗಾವತಿ, ಕಿಷ್ಕಿಂದೆ, ಸುಗ್ರೀವನ ಕ್ಯಾಪಿಟಲ್, ಭತ್ತದ ಕಣಜ ಅಂತಾನು ಹೇಳಿದ್ರು. ಭತ್ತದ ಕಣಜ, ಅಬ್ಸಲ್ಯೂಟ್ಲಿ. ನಾನು ಪ್ರಧಾನಿ ಆಗುವುದಕ್ಕಿಂತ ಮುಂಚೆನೆ ಇಲ್ಲಿ ಬಂದಿದ್ದೆ ಕಿಷ್ಕಿಂದೆಗೆ. ಕಿಷ್ಕಿಂದೆ ನಾವು ಪೌರಾಣಿಕವಾಗಿ ಕೇಳುವ ಕಿಷ್ಕಿಂದೆಯ ಜಾಗ, ಆನೆಗೊಂದಿ ಮತ್ತು ಬೆಟ್ಟ
ಇದೇ ಜಾಗದ ಎಮೋಷನ್, ಅದನ್ನ ಪ್ರತಿಪಾದಿಸಿದ್ರು. ಅಂಡ್ ದೆನ್ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ನ ಮಾತನಾಡುವಾಗಂತೂ ಬುಲ್ಸೈ. ಕುಮಾರಸ್ವಾಮಿ ಅವರೇ, ನೀವು ಸೇನೆಯ ಬಗ್ಗೆ ಹಗುರವಾಗಿ ಮಾತಾಡಿಲ್ಲ ಅಂತ ಹೇಳಬೇಡಿ. ನೀವು ನಾನ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾತಾಡಿರೋದನ್ನ 10 ಸಲ ನೋಡಿದ್ದೀನಿ ಅಂತಂದ್ರು. ದೇವೇಗೌಡರ ಬಗ್ಗೆ ಮಾತನಾಡ್ತಾ ಹೇಳಿದ್ರು. ರೇವಣ್ಣ ಅವರ ವಿಷಯ ತಂದ್ರು. ಇವತ್ತು ರೇವಣ್ಣ ಅವರು ಹೇಳಿದ್ರು, ನಾನು ಗೆದ್ದುಬಿಟ್ರೆ ರಾಜಕೀಯ ಸನ್ಯಾಸತ್ವ ತಗೊಳ್ತೀನಿ ಅಂತ. ಅವರ ತಂದೆ 2014ರಲ್ಲಿ ಅದನ್ನೇ ಹೇಳಿದ್ರು. ಆದ್ರೆ ಅವರ ತಂದೆ ಏನ್ ಮಾಡಿದ್ರು? ಮಕ್ಕಳಾದಿಯಾಗಿ ಮೊಮ್ಮಕ್ಕಳನ್ನೂ ತಂದುಬಿಟ್ರಲ್ಲ ರಾಜಕಾರಣಕ್ಕೆ. ಇನ್ ಎಲ್ರಿ ಸನ್ಯಾಸತ್ವ? ಕುಟುಂಬ ರಾಜಕಾರಣ ಪ್ರಸ್ತಾಪ ಮಾಡಿದ್ರೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಸಿ, ದೀಸ್ ಆರ್ ಆಲ್ ದಿ ಬುಲ್ಸೈ, ದೀಸ್ ಆರ್ ಆಲ್ ದಿ ಬುಲ್ಸೈ. ಇದೆಲ್ಲವೂ ಅಲ್ಲಿನ ಜನಕ್ಕೆ ಬಹಳ ರೋಚಕವಾಗಿ ಕೇಳಿಸುತ್ತೆ. ಇನ್ನು ಭಾಷೆ ವಿಚಾರನೂ ಪ್ರಮುಖ ಪಾತ್ರ ವಹಿಸುತ್ತೆ. ಎಲ್ಲ ಹಿಂದಿ ಹೇರಿಕೆ ಆಗ್ತಿದೆ ಅಂತ ಬಹಳ ದಿನಗಳ ಆರೋಪ ಕೇಳಿ ಬರ್ತಾ ಇತ್ತು. ಬಟ್ ಕರ್ನಾಟಕಕ್ಕೆ ಬಂದು ಕನ್ನಡ ಭಾಷೆ ಮಾತನಾಡಿದಾಗ ಮೋದಿ ಬಾಯಿ ನಮ್ಮ ಭಾಷೆ ಬರುತ್ತೆ ಅಂತ. ಅಬ್ಸಲ್ಯೂಟ್ಲಿ, ದಿಸ್ ಆರ್ ಆಲ್ ದಿ ಎಮೋಷನ್ಸ್. ಬಟ್ ವೇರ್ ರಾಹುಲ್ ಫೇಲ್ಸ್ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ರಫೇಲ್ ಬಗ್ಗೆ ಮಾತನಾಡಬೇಕು ನಿಜ, ಹಾವೇರಿಗೆ ಬಂದಾಗ್ಲೂ ನೀವು ರಫೇಲ್ ಬಗ್ಗೆ ಮಾತನಾಡಬೇಕು ನಿಜ. ಬಟ್ ಅದರ ಪ್ರತಿಪಾದನೆಯೇ ಆದರೆ ನೀವು ಜನರ ನಿಜವಾದ ಎಮೋಷನ್ಸ್ ಮತ್ತು ಕಷ್ಟಕ್ಕೆ ಸ್ಪಂದಿಸುವ ರೀತಿ ಎಲ್ಲೋ ಕಳ್ಕೊಂಡ್ಬಿಡ್ತೀರಿ. ಸ್ಥಳೀಯ ಇಶ್ಯೂಸ್ಗಳು ಯಾವುದು, ಸ್ಥಳೀಯ ಇಶ್ಯೂಸ್ ಅನ್ನ ತಗೊಂಡಿಲ್ಲ ಅಂತಂದ್ರೆ ಕಳ್ಕೊಂಡ್ಬಿಡ್ತೀರಿ. ಇದನ್ನೆಲ್ಲ ನೀವು ಮುಂದೆ ಇಡ್ತಾ ಹೋದ್ರೆ ದಿಸ್ ಮೇಕ್ಸ್ ಯುವರ್ ಭಾಷಣ ಹ್ಯೂಜ್ಲಿ ಸಕ್ಸಸ್ಫುಲ್. ಅಥವಾ ಬಸವಣ್ಣನ ವಚನ ಹೇಳ್ತಾರೆ, ಅದನ್ನು ತಪ್ಪು ಹೇಳಿ ನಗೆ ಪಾಟ್ಲಿಗೆ ಎಲ್ಲ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಅಂದ್ರು. ಇದು ಅವತ್ತು ಇವತ್ತಿಗೂ ಟ್ರಾಲ್ ಆಗ್ತಾ ಇದೆ, ಅದು ಬೇರೆ ಬೇರೆ ಕಡೆಗಳಲ್ಲಿ. ಸೊ ಇದೆಲ್ಲ ಇದೆಯಲ್ಲ, ಇದೆಲ್ಲ ಒಂದು ಪೊಲಿಟಿಕಲ್ ಮಾಸ್ಟರ್ ಸ್ಟ್ರೋಕ್ಸ್. ಇವೆಲ್ಲ ಕೂಡ ನರೇಂದ್ರ ಮೋದಿ ಅವರಿಂದ. ಮೋದಿಯ ನಿಜವಾದ ಸಕ್ಸಸ್ ಅನ್ಸುತ್ತೆ ಇದೆಲ್ಲವೂ ಕೂಡ. ಒನ್ ಆಫ್ ದಿ ಬಿಗ್ಗೆಸ್ಟ್ ಸಕ್ಸಸಸ್. ಇದೊಂದೇ ಸಕ್ಸಸ್ ಅಂತ ಹೇಳಕ್ಕಾಗೋದಿಲ್ಲ, ಯಾಕಂದ್ರೆ ಬರೀ ಮಾತಿನ ಮೂಲಕವೇ ಅಥವಾ ವಿಷಯಗಳನ್ನ ಪ್ರಸ್ತಾಪ ಮಾಡುವ ಮೂಲಕವೇ ಎಲ್ಲರನ್ನೂ ನೀವು ಮನಸ್ಸು ಮುಟ್ಬಿಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಆದ್ರೆ ನೀವು ಇಷ್ಟು ಜನರ ಹೆಸರನ್ನೂ ಪ್ರತಿಪಾದಿಸಿದಾಗ 90%ನಷ್ಟು ಒಂದ್ ಸ್ವಲ್ಪ, ಯಾಕಂದ್ರೆ ಅಲ್ಲಿ ಬಂದಿರೋರೆಲ್ಲ ಬಹುತೇಕರು ಮೋದಿ ಅವ್ರ ಫಾಲೋವರ್ಸ್ ಆಗಿರ್ತಾರೆ, ಬಿಜೆಪಿ ಫಾಲೋವರ್ಸ್ ಆಗಿರ್ತಾರೆ. ಅದು ಇನ್ನೂ ಹುರಿದುಂಬಿಸುತ್ತೆ. ಆಮೇಲೆ ಇನ್ನೊಂದೇನಾಗ್ಬಿಡುತ್ತೆ ಗೊತ್ತಾ, ಸ್ಥಳೀಯ ನಾಯಕರ ಬಗ್ಗೆ, ಬಿಜೆಪಿ ಸಂಸದರಾಗಿದ್ದವರು ಮತ್ತು ಈಗ ನಿಂತ್ಕೊಂಡಿರೋರ ಬಗ್ಗೆ ಅಲ್ಲಿರೋ ಜನಕ್ಕೆ ಸ್ವಲ್ಪ ಒಲವು ಇಲ್ಲದೆ ಇರ್ಬೋದು. ಮೋದಿ ಮುಖ ನೋಡ್ಕೊಂಡು ಕಲ್ಸ್ಬೇಕಷ್ಟೇ ಅಂತ ಇರ್ಬೋದು. ಮೋದಿ ಅವ್ರು ಬಂದು ಹಿಂಗೊಂದು ಭಾಷಣ ಮಾಡ್ತಾ ಹೋಗ್ತಾ ಇದ್ದಂಗೆ ಮೋದಿ ಅವ್ರಿಗೋಸ್ಕರ ಇವ್ರಿಗೆ ಓಟ್ ಹಾಕಿದ್ರೆ ತಪ್ಪೇನಿಲ್ಲ ರೀ, ಮೋದಿನೇ ಬಂದು ಹೇಳಿದಾರೆ ಇನ್ಮೇಲೆ ಓಟ್ ಹಾಕೋದಿಲ್ವಾ ಅನ್ನೋದು 100% ಜಾಸ್ತಿ ಆಗೋಗುತ್ತೆ. ಆಮೇಲೆ ಸ್ಥಳೀಯ ಮಟ್ಟದ ಒಂದಿಷ್ಟು ಗೊಂದಲಗಳು, ಈ ಜಿಲ್ಲಾ ಪಂಚಾಯತಿ ಮೆಂಬರ್ಗಳ ನಡುವೆ ಜಗಳ, ಈ ಗ್ರಾಮ ಪಂಚಾಯತಿ ಮೆಂಬರ್ಗಳ ನಡುವೆ ಜಗಳ, ಅಥವಾ ಲೋಕಲ್ ಬಿಜೆಪಿ ಲೀಡರ್ಸ್ ನಡುವೆ ಏನೋ ಒಂದಿಷ್ಟು ಜಗಳ, ಅದೆಲ್ಲ ಮುಚ್ಚೋಗುತ್ತೆ. ಮೋದಿ ಅವ್ರು ಬಂದು ಹೇಳಿದ್ರಿ ಬಿಡ್ರಿ, ನಾವು ದೇಶಕ್ಕಾಗಿ ದುಡಿಯೋಣ ಕಣ್ರಿ, ಇದೆಲ್ಲ ಹೋಗ್ಬಿಡುತ್ತೆ. ಫೈನಲಿ ಕಾಣೋದು ಮೋದಿ ಒಂದು. ಮೋದಿ ವಿಜೃಂಭಿಸೋದಕ್ಕೆ ನಿಮಗೆ ಶುರು ಮಾಡ್ಕೊಳ್ತಾರೆ. ನೀವು ಯಾವುದೇ ಪಾರ್ಟಿಯವರಾಗಿ, ನೀವು ಕಾಂಗ್ರೆಸ್ಸೋ JDS ಇನ್ನೊಂದೋ ಮತ್ತೊಂದೋ ಮಗದೊಂದೋ ಆಮ್ ಆದ್ಮಿನೋ, ಯು ಕ್ಯಾನ್ ಲೈಕ್ ಆರ್ ಯು ಕ್ಯಾನ್ ಡಿಸ್ಲೈಕ್ ಹಿಸ್ ಭಾಷಣ, ಬಟ್ ಯು ಕ್ಯಾನ್ ನೆವರ್ ಇಗ್ನೋರ್ ಹಿಸ್ ಭಾಷಣ. ಮತ್ತೊಂದು ಕಡೆಯಿಂದ ಇವತ್ತು ಗಂಗಾವತಿಯಲ್ಲಿ ಮೋದಿ ಮಾತನಾಡಿದ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ರು. ದೇವೇಗೌಡರು ಹಾಗೆ ಅವರ ಪುತ್ರರು ಈ ಬಾರಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ನಾವು ರಾಜಕೀಯ ಸನ್ಯಾಸತ್ವವನ್ನು ಸ್ವೀಕರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರಂತೂ ರಾಜಕೀಯ ಸನ್ಯಾಸತ್ವ ಸ್ವೀಕರಿಸುವ ಹಾಗೆ ಕಾಣಿಸ್ತಾ ಇಲ್ಲ, ಅದರ ಬದಲಾಗಿ ಕುಟುಂಬ ರಾಜಕಾರಣವನ್ನು ಮಾಡ್ತಿದ್ದಾರೆ ಅಂತ ಕುಟುಕಿದ್ರು ಮೋದಿ. अगर फिर सरकार बन गई तो वे राजनीति से संन्यास ले लेंगे. आपको इनकी बातों पर भरोसा है? ये लोग कभी सच बोलते हैं? आपको याद है 2014 के चुनाव में स्वयं देवगौड़ा जी ने कहा था कि अगर मोदी जी जीत के आएंगे, मोदी जी PM बनेंगे तो मैं संन्यास ले लूंगा. उन्होंने लिया क्या संन्यास? पिताजी ने संन्यास लिया क्या? बेटा संन्यास लेगा क्या? अरे संन्यास की बात छोड़ो, परिवार में जितने बच्चे हैं सबको टिकट दे रहे हैं. ಹಿಂದೆ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಬಂದಾಗ ಕಾಂಗ್ರೆಸ್ ಸರ್ಕಾರವನ್ನ 10% ಕಮಿಷನ್ 10% ಕಮಿಷನ್ ಸರ್ಕಾರ ಅಂತ ಆರೋಪವನ್ನು ಮಾಡಿದ್ರು. ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಹಾಗೆ JDS ಮೈತ್ರಿ ಪಕ್ಷವನ್ನ ಕುಟುಕಿದ್ದಾರೆ. ಈ ಬಾರಿ 10% ಅಲ್ಲ, ಮೈತ್ರಿ ಸರ್ಕಾರ 20% ಸರ್ಕಾರ ಆಗಿದೆ. ಈ ಬಾರಿ ಒಂದು ಕಡೆಯಿಂದ ರಾಷ್ಟ್ರವಾದ, ಮತ್ತೊಂದು ಕಡೆಯಿಂದ ಪರಿವಾರವಾದದ ನಡುವೆ ಯುದ್ಧ ನಡೀತಾ ಇದೆ. ಯಾರನ್ನ ಆಯ್ಕೆ ಮಾಡ್ತಾರೆ ನಿಮಗೆ ಬಿಟ್ಟಿದ್ದು ಅಂತ ಮೋದಿ ಮಾತನ್ನ ಹೇಳಿದ್ರು.
अब पहले कांग्रेस की अकेली सरकार थी तो मिस्टर 10% थे, याद है मिस्टर 10%? हाँ, अब दो की जोड़ी बन गई तो 10% इनके और मिस्टर 10% दूसरे के। अब कर्नाटक का 20% चल रहा है। ಇನ್ನೊಂದೆಡೆ ರೇವಣ್ಣ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹಾಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಈ ಹಿಂದಿನಿಂದಲೂ ಕೂಡ ಶ್ರೀರಾಮನ ಜಪವನ್ನ ಮಾಡ್ತಾ ಇದ್ದಾರೆ ಈ ಬಿಜೆಪಿ ಪಕ್ಷದವರು. ಆದ್ರೆ ಬಿಜೆಪಿ ಪಕ್ಷದವರು ರಾಮನ ಮಂದಿರವನ್ನ ಕಟ್ಟೋದಕ್ಕೆ ಇಟ್ಟಿದ್ದಂತ ಇಟ್ಟಿಗೆ ಎಲ್ಲಿ ಹೋಯ್ತು? ಈಶ್ವರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಮನೆಗೆ ಆ ಇಟ್ಟಿಗೆಯನ್ನ ಬಳಸ್ಕೊಂಡಿದ್ದಾರಾ ಅಂತ ವಾಗ್ದಾಳಿ ನಡೆಸಿದ್ರು. ಹೇಳಿ ನಮ್ದೆಲ್ಲ ಯಡಿಯೂರಪ್ಪನವ್ರದ್ದು ಈಶ್ವರಪ್ಪಂದು ಜಗದೀಶ್ ಶೆಟ್ಟಿ ಡ್ರಾಮಾ ಕಂಪ್ನಿ ಕ್ಲೋಸ್ ಆಗುತ್ತೆ ಸರಿ ಕರ್ನಾಟಕದ. ಆ ಈಶ್ವರಪ್ಪ ಏನಾಯ್ತು ಅದಕ್ಕೆ ಹೇಳಿದ್ದು ನಾನು, ಒಳ್ಳೆ ನಿಂಬೆ ಹಣ್ಣು ಕೊಡೋಣ ಅವನಿಗೆ ಅಂತ ಹೇಳಿ. ಈಗ ರಾಮನ ಹೇಳಿ ಕಳೆದ 10 ವರ್ಷದಿಂದ ರಾಮನ ಇಟ್ಟಿಗೆ ಕಲೆಕ್ಟ್ ಮಾಡಿ ಈಶ್ವರಪ್ಪನ ಮನೆ ಕಟ್ಟೆ ಆಯ್ತು, ಈಗ ಜಗದೀಶ್ ಶೆಟ್ಟಿ ಮನೆ ಕಟ್ಟೆ ಐತೆ, ಇನ್ನು ರಾಮ ಇಟ್ಟಿಗೆ ಇನ್ನೆಲ್ಲೋ ಐತೆ ಹೇಳ್ಬೇಕು. ಇನ್ನೊಂದು He is like that, Revanna. Very shrewd, very straight. ನೀವು ಏನಾದರೂ ಹೇಳಿ ಅವ್ರು ಹಿಂಗೆ ಕೈಯಲ್ಲಿ ನಿಂಬೆಹಣ್ಣು ಹಿಡ್ಕೊಂಡು ಏನು ಬೇಕಾದರೂ ಯಾರಿಗೆ ಬೇಕಾದರೂ ಹೊಡಿತಾರೆ. ಅದೇ ನಿಂಬೆಹಣ್ಣು ತಗೊಂಡು ಫೈಡ್ ಅಂತ ಹೊಡೆದ್ರು ಹೊಡಿತಾರೆ. ಬಟ್ ಭಾಳ ರೋಚಕ ವ್ಯಕ್ತಿತ್ವ ರೇವಣ್ಣವ್ರದ್ದು. ಭಾಳ ಒಂಥರ ಕ್ವೈಟ್ ಈಸಿ ಗೋಯಿಂಗ್ ಮತ್ತು ಭಾಳ ಈಸಿಯಾಗಿ ತಗೊಳ್ತಾರೆ ವಿಷಯಗಳನ್ನು, ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ವಿಷಯಗಳನ್ನು. ಆದ್ರೆ ಕುಮಾರಸ್ವಾಮಿ ಅವರ ಪ್ರಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನೆಲೆ ಸರಿದ್ರು ಅನ್ಸುತ್ತೆ. ಒಂದ್ ಸ್ವಲ್ಪ ಬಟ್ ನೋಡಿ, ದಿಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕುಮಾರಸ್ವಾಮಿ ಅವರು ಮತ್ತು ರೇವಣ್ಣ ಅವರು. ಕುಮಾರಸ್ವಾಮಿ ಅವರು ಬಹಳ ಭಾವನಾತ್ಮಕವಾದಂತ ಜೀವಿ. ಈಸ್ ಅ ನೈಸ್ ಮ್ಯಾನ್, ನಾನು ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಬಹಳ ಭಾವನಾತ್ಮಕವಾದಂತ ಜೀವಿ, ರೈತರ ಬಗ್ಗೆ ಕಾಳಜಿ ಇದೆ, ಬಹಳ ಪ್ರೀತಿ ಇದೆ ಕುಮಾರಸ್ವಾಮಿ ಅವರಿಗೆ, ಅದ್ರ ಬಗ್ಗೆ ತಕರಾರುಗಳು ಇಲ್ಲವೇ ಇಲ್ಲ. ಈಸ್ ಬೇಸಿಕಲಿ ಎ ನೈಸ್ ಮ್ಯಾನ್. ಬಟ್ ಸಮಸ್ಯೆ ಏನು ಅಂತಂದ್ರೆ, ಟೀಕೆಗಳು ಬಂದಾಗ ರೇವಣ್ಣನವರು ಉತ್ತರ ಕೊಡೋದಕ್ಕೂ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಹಳ ವ್ಯತ್ಯಾಸ ಇದೆ. ನೋಡಿ, ರೇವಣ್ಣವರು ಬಹಳ ಈಸಿಯಾಗಿ ತಾಳ್ರಿ ನಿಮ್ಮ ಹೆಣ್ಣು ಅನ್ನೋ ತರ ಮಾತಾಡ್ತಾರೆ, ಬಹಳ ಗಂಭೀರವಾಗಿ ತಗೊಂತಾರೆ, ಬಹಳ ಮನಸ್ಸಿಗೆ ಹಚ್ಕೊಳ್ತಾರೆ. ಅವರವರ ಭಾವ, ಅವರವರ ಭಕುತಿ, ಎಮೋಷನ್ಸ್ ಮ್ಯಾಟರ್ಸ್. ಓಕೆ, ನೆಕ್ಸ್ಟ್ ನೋಡಿ. ಇನ್ನೊಂದು ಕಡೆಯಿಂದ ಸಿದ್ದರಾಮಯ್ಯ ಇವತ್ತು ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿನ ನಡೆಸಿದ್ರು. ಪ್ರಧಾನಿ ಮೋದಿಗೆ ಅಹಂ ಬಂದಿದೆ, ಈ ಬಾರಿ ಬಿಜೆಪಿ ಸರ್ಕಾರ ಪತನವಾಗುವುದು ಗ್ಯಾರಂಟಿ ಅಂತ ತಮ್ಮ ಎಂದಿನ ಶೈಲಿಯಲ್ಲಿ ವಾಗ್ದಾಳಿ ನಡೆಸಿದ್ರು. ಅದೇ ರೀತಿಯಾಗಿ ಐಟಿಯನ್ನ ಬಿಜೆಪಿ ಸರ್ಕಾರ ಮಿಸ್ಯೂಸ್ ಮಾಡಿಕೊಳ್ತಿದೆ ಅಂತ ಹೇಳಿ ಮತ್ತೊಮ್ಮೆ ಆರೋಪವನ್ನ ಮಾಡಿದ್ರು. ಸಂವಿಧಾನಾತ್ಮಕ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಸ್ವೇಚ್ಛಾ ವೃತ್ತಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಸುಮಾರು 40-50 ವರ್ಷಗಳಿಂದ ಈ ದೇಶದ ರಾಜಕಾರಣವನ್ನ ನೋಡ್ತಾ ಇದ್ದೀನಿ. ಯಾವ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಸುಮಾರು 55-60 ವರ್ಷ ಅಧಿಕಾರದಲ್ಲಿದೆ. ದೇವೇಗೌಡರು ಕೂಡ 11 ತಿಂಗಳು ಪ್ರಧಾನಮಂತ್ರಿ ಆಗಿದ್ದರು. ಚುನಾವಣಾ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಮನೆಗಳ ಮೇಲೆ ದಾಳಿ ಮಾಡಿಸೋದು ಹಿಂದೆ ಯಾವ ಕಾಲದಲ್ಲೂ ಕೂಡ ನಾವು ನೋಡಿರ್ಲಿಲ್ಲ. ಈಗ ನೋಡಿ, ಪುಟ್ಟರಾಜು ಅವರ ಮನೆ ಸಂಬಂಧಿಕರು ಅವ್ರ ಮನೆ ಮೇಲೆಲ್ಲ ದಾಳಿ ಮಾಡಿದ್ದಾರೆ. ಸಂವಿಧಾನಾತ್ಮಕ. ಇನ್ನೊಂದು ಕಡೆಯಿಂದ ಇವತ್ತು ತುಮಕೂರಿನ ಕುಣಿಗಲ್ನಲ್ಲಿ ಒಂದು ಕಡೆಯಿಂದ ಕುಮಾರಸ್ವಾಮಿ, ಮತ್ತೊಂದು ಕಡೆಯಿಂದ ಡಿಕೆ ಶಿವಕುಮಾರ್ ದೇವೇಗೌಡರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಮಾತಿನ ಬರದಲ್ಲಿ ಬಿಜೆಪಿ ಪಕ್ಷಕ್ಕೆ ಮತವನ್ನ ಹಾಕಿ ಗೆಲ್ಲಿಸಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಿಂದ ಇವತ್ತು ದೇವೇಗೌಡರು ಮೈಸೂರಿನಲ್ಲಿ ಪ್ರತಾಪ್ ಸಿಂಹನನ್ನ ಗೆಲ್ಲಿಸಿ ಅಂತ ಹೇಳಿ ಎಡವಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೇದಿಕೆಯಲ್ಲ ಇದ್ದಾರೆ, ಕೆಳಗಡೆ ಕೂಡ ಬಹಳ ಜನ ಮುಖಂಡಗಳಿದ್ದಾರೆ. ನಮಗಿಂತ ನೀವು ಬಹಳ ಮುಖ್ಯ. ಪ್ರತಿಯೊಂದು ಬೂತ್ ನಲ್ಲಿ ಕಾವಲು ಮಾಡಿ ಜನತಾದಳಕ್ಕೆ ಓಟ್ ಎಷ್ಟು ಬಂತು, ಕಾಂಗ್ರೆಸ್ ಎಷ್ಟು ಓಟ್ ಬಂತು, 2 ಸೇರಿ ಅದಕ್ಕಿಂತ ಹೆಚ್ಚಿಗೆ ಓಟನ್ನ ಬಿಜೆಪಿಗೆ ನೀವು ಓಟ್ ಕೊಡಿಸಬೇಕು. ವೇದಿಕೆಯಲ್ಲಿ. ಇನ್ನೊಂದು ಕಡೆಯಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದ ರಣಕಣ ದಿನಕ್ಕೆ ರಂಗೇರ್ತಾ ಇದೆ. ಹಾಲಿ ಸಂಸದರಾಗಿರುವಂತಹ ಶಿವರಾಮೇಗೌಡರು ತಮ್ಮ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಸುಮಲತಾ ಅಂಬರೀಶ್ ಅವರನ್ನ ಮಾಯಾಂಗನೆ ಅಂತ ಎಲ್ಲಾರ್ ಶಿವರಾಮೇಗೌಡರು ಕರೆದಿದ್ದಾರೆ. ಯಾರು ಮಾರು ಹೋಗಬೇಡಿ, ಅವರು ಏನೋ ಮಾತುಗಳು ನೋಡಬೇಕು. ಏನು ನೀವು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ಬದುಕಿಲ್ಲ, ಜಯಲಲಿತಾ ಅವರನ್ನ ಮೀರಿಸ್ತಕ್ಕಂತ ಮಾಯಾಂಗನೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈ ಟೂರಿಂಗ್ ಟಾಕೀಸ್ಗೆ
ಯಾರು ಮಾರು ಹೋಗಬೇಡಿ. ಅವರು ಏನೋ ಮಾತುಗಳು ನೋಡಬೇಕು. ಏನು ನೀವು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ಬದುಕಿಲ್ಲ. ಜಯಲಲಿತಾ ಅವರನ್ನ ಮೀರಿಸ್ತಕ್ಕಂತ ಮಾಯಾವಿಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈ ಇನ್ನು ಇದೇ ಸಮಾವೇಶವನ್ನು ಉದ್ದೇಶಿಸಿ ಒಂದು ನಿಮಿಷ. ಒಂದು ವೇಳೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವರು ಸೋತರೆ ಅಥವಾ ಏನಾದರೂ ವ್ಯತಿರಿಕ್ತವಾದಂತಹ ರಿಸಲ್ಟ್ ಬಂದರೆ ಅದರ 26% ಪ್ರಭಾವ ಶಿವರಾಮೇಗೌಡರಿಂದ ಅವರ ಈ ಸ್ಟೇಟ್ಮೆಂಟ್ ಉದ್ದೇಶಪೂರ್ವಕವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ಸುತ್ತೆ. ಅದಿದೆ ಅವ್ರಿಗೆ ಬಹಳ ನೋವಿರ್ಬೇಕು ಪಾಪ. ಎಷ್ಟು ಡ್ಯಾಮೇಜ್ ಮಾಡಿರೋದು ಇವರು ಯಾಕೆ ಅಂತ ಗೊತ್ತಾಗೋದಿಲ್ಲ. ಪರ್ಸನಲ್ ಟಾರ್ಗೆಟ್ಸ್ ಫಾರ್ ವಾಟ್? ಹೆಣ್ಮಗಳು ಸ್ಪರ್ಧೆ ಮಾಡ್ತಿದ್ದಾರೆ, ಪಾಪ ಅಂತ ಹೇಳೋದು ಬೇಡ ಅವ್ರಿಗೆ. ಆಕೆಯ ಧೀಮಂತ ಶಕ್ತಿಯನ್ನು ನಾವು ಕೊಂಡಾಡೋಣ. ಆ ಹೆಣ್ಮಗಳು ಬಹಳ ಚೆನ್ನಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಆಮೇಲೆ ನೋಡ್ರಿ, ನನಗೆ ಗೊತ್ತಿರುವ ಹಾಗೆ ಕರ್ನಾಟಕದ ಪೊಲಿಟಿಕಲ್ ಇತಿಹಾಸದಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಗೆಲ್ಲಿಸಿ ಬಹಳ ಟ್ರಯಂಪ್ ದೊಡ್ಡ ವ್ಯಕ್ತಿಯಾಗಿ ನಾವು ಗೆಲ್ಲಿಸಿ ಕಳುಹಿಸಿ ಕೊಟ್ವಿ ನಾವು. ಆದರೆ ಅವರ ಹಿಂದೆ ಒಂದು ದೊಡ್ಡ ಪಾರ್ಟಿಯ ಬ್ಯಾಕಪ್ ಇತ್ತು. ಯಾವ ಒಬ್ಬ ಹೆಣ್ಮಗಳು ಕೂಡ ಈ ತರ ಬಂಡಾಯ ಎದ್ದು ಸರ್ವ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾ ಇಷ್ಟು ದೊಡ್ಡ ಬೆಂಬಲವನ್ನ ಪಡ್ಕೊಂಡಿದ್ದನ್ನ ನಾವು ನೋಡೇ ಇಲ್ಲ ಕರ್ನಾಟಕದ ಪೊಲಿಟಿಕಲ್ ಹಿಸ್ಟ್ರಿಲಿ. ಎಲ್ಲಿ ನೋಡಿದಿರಿ? ಯಾರ್ದಾದ್ರೂ ಒಬ್ಬರ ಹೆಸರಿದೆಯಾ ನಿಮಗೆ? ಒಂದು ಹೆಸರು ಪ್ರಾಬಬಲಿ ನಾನು ಇತ್ತೀಚೆಗೆ ಒಂದಿಷ್ಟು ಗಂಡ್ಮಕ್ಳ ಹೆಸರುಗಳಿದ್ದಾವೆ. BSR ಕಾಂಗ್ರೆಸ್ ಅಂತ ಶ್ರೀರಾಮುಲು ಅವರು ಶುರು ಮಾಡ್ಕೊಂಡ್ರು ಬಳ್ಳಾರಿಯಲ್ಲಿ. ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ಅವರು ಶುರು ಮಾಡ್ಕೊಂಡ್ರು, ಅವ್ರು ಗೆದ್ರು. ಸ್ವಾಭಿಮಾನಿ BSR ಕಾಂಗ್ರೆಸ್ ಅಂತ ಒಂದಿಷ್ಟು ಹೋರಾಟ ಮಾಡ್ಕೊಂಡ್ರು. ಫ್ಯಾನ್ ಗುರುತು ಅವ್ರದ್ದು, ಫ್ಯಾನ್ ಗುರುತು ಹಾಕೊಂಡು ಗೆದ್ರು. ಬಟ್ ನಾವು ಒಬ್ಬ ಹೆಣ್ಮಗಳು ಇಷ್ಟು ದೊಡ್ಡ ಮಟ್ಟದ ಪ್ರೀತಿ, ಇಷ್ಟು ದೊಡ್ಡ ಮಟ್ಟದ ಬಾಂಧವ್ಯ ಸುಮಲತಾ ಅವರು ಪಡೆದುಕೊಳ್ತಾ ಇರೋದು, ಬೆಂಬಲ ಪಡೆದುಕೊಳ್ತಾ ಇರೋದು, ವಿ ಹ್ಯಾವ್ ನೆವರ್ ಎವರ್ ಸೀನ್. ವಿ ಹ್ಯಾವ್ ನೆವರ್ ಎವರ್ ಸೀನ್ ಇನ್ ದಿ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಟ್ ಆಲ್. ನಿಮಗೆ ಪ್ರಾಬಬಲಿ ಇನ್ನು ಮುಂದೆ ಎಲ್ಲೂ ನೋಡೋಕೆ ಸಾಧ್ಯವೂ ಇಲ್ಲ, ಈ ಹಿಂದೆ ಎಲ್ಲೂ ನೋಡಿಲ್ಲ ನೀವು. ಇನ್ನೊಂದು, ಈಗ ಒಬ್ಬ ಪಾಪ ಪತಿ ಅನ್ಫಾರ್ಚುನೇಟ್ ಡೆತ್ ಆಯಿತು, ಯಾರ್ದೊಬ್ಬರು ಸಚಿವರಾಗಿದ್ರು, ಫಾರ್ ಎಕ್ಸಾಂಪಲ್ ಮಹದೇವ್ ಪ್ರಸಾದ್. ಬಹಳ ಅನ್ಫಾರ್ಚುನೇಟ್ ಪಾಪ. ಗೀತಾ ಮಹದೇವ್ ಪ್ರಸಾದ್ ಬಹಳ ನೋವಿನಲ್ಲಿದ್ರು ಪಾಪ. ಅವರಿಗೆ ಟಿಕೆಟ್ ಸಿಕ್ತು, ಅಲ್ಲಿ ಒಂದು ಕಂಪ್ಯಾಷನ್ ವೋಟ್ ಇತ್ತು, ಸಿಂಪತಿ ವೋಟ್ ಇತ್ತು, ಎಲ್ಲ ಇತ್ತು. ಮೋರ್ ದ್ಯಾನ್ ದ್ಯಾಟ್ ಪಾರ್ಟಿ ಬೆಂಬಲ ಇತ್ತು. ಪಾರ್ಟಿ, ದೊಡ್ಡ ಪಾರ್ಟಿ ಸ್ಟ್ರಾಂಗ್ ಆಗಿ ನಿಂತಿತ್ತು, ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ. ಸುಮಲತಾ ಅವ್ರಿಗೆ ಎಲ್ಲಿ ನಿಂತಿದೆ? ಯಾವ ಪಾರ್ಟಿ ಇದೆ ಅವ್ರ ಹಿಂದೆ? ಬಿಜೆಪಿ ಇದೆ ಅಂತ ಹೇಳ್ತಾರೆ. ಬಟ್ ಅವರೇ ಬಯಸಿ ಬಿಜೆಪಿ ನನಗೆ ಬೇಕು ಅಂತ ಹೇಳಿ ಹೋದವರಲ್ಲ. ನಾನು ಇಂಡಿಪೆಂಡೆಂಟ್ ಆಗೇ ನಿಂತ್ಕೊಳ್ತೀನಿ ಅಂತ ಹೇಳಿ ಹೋದವರು. ಅಫ್ಕೋರ್ಸ್ ಅವರಲ್ಲಿ ಒಂದು ಸ್ವಲ್ಪ ದ್ವಂದ್ವಗಳು. ನರೇಂದ್ರ ಮೋದಿ ಅವರು ನಾನು ಬೆಂಬಲಿಸ್ತೀನಿ ಅಂತಂದ್ರೆ ಧನ್ಯವಾದಗಳು ಅಂತ ಹೇಳ್ತಾರೆ. ಇಲ್ಲಿನ ಲೋಕಲ್ ಲೀಡರ್ಗಳು ನಾವು ಬೆಂಬಲ ಕೊಡ್ತೀವಿ ಅಂತಂದ್ರೆ ನಾನು ಹೋಗೋದಿಲ್ಲ ಬಿಜೆಪಿಗೆ ಅಂತ ಹೇಳ್ತಾರೆ. ಇದಾವೆ ನ್ಯಾಚುರಲ್ ಪೊಲಿಟಿಕಲ್ ದ್ವಂದ್ವಗಳು ಅವರಲ್ಲಿ ಇದ್ದಾವೆ, ನಾನಿಲ್ಲ ಅಂತ ಹೇಳೋದಿಲ್ಲ. ಹೌಎವರ್ ಆಸ್ ಎನ್ ಇಂಡಿಪೆಂಡೆಂಟ್ ಇಷ್ಟು ದೊಡ್ಡ ಮಟ್ಟದ ಯಶಸ್ಸು ಪಡ್ಕೊಳ್ತಾರ ಇಲ್ವೋ ಅಬ್ಸಲ್ಯೂಟ್ಲಿ ಸೆಕೆಂಡರಿ. ಬಟ್ ಈ ಹೋರಾಟವೇ ಐತಿಹಾಸಿಕ. ನಾನು ಹೇಳ್ತೀನಿ ಕೇಳಿ. ನೀವು ಅನ್ಬಿಡ್ಬೋದು, ಸಾರ್ ಗೆಲ್ತಾರ ಸಾರ್, ಗೆಲ್ಲೋದಿಲ್ವಾ ಸಾರ್, ಏನಾಗತ್ತೆ ಸಾರ್, ಪೊಲಿಟಿಕಲ್ ಆಂಬಿಷನ್ಸು, ಬಿಡಿ ಮೇ 23 ನೋಡ್ಕೊಳ್ಳೋಣ ಅದನ್ನ. ಬಟ್ ಈ ಹೋರಾಟವೇ ಐತಿಹಾಸಿಕ. ಯಾರು ಮಾಡಿಲ್ಲದ ಹೋರಾಟ ಇದು. ಅವರು ಸೋತರೂ ಈ ಹೋರಾಟ ಅಚ್ಚಳಿಯದೆ ಉಳ್ಕೊಳ್ಳುತ್ತೆ ನಿಮ್ಮ ಮನಸ್ಸಿನಲ್ಲಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಇಡೀ ಪೊಲಿಟಿಕಲ್ ಸಿಸ್ಟಮ್ ಮತ್ತು ಸರ್ಕಾರವೇ ತಿರುಗಿ ಬಿದ್ದಿದೆಯಲ್ಲ ಅವ್ರ ಮೇಲೆ, ಒಬ್ಬ ಹೆಣ್ಮಗಳ ವಿರುದ್ಧ. ಇದಲ್ವಾ ಇತಿಹಾಸ? ಇದಲ್ವಾ ಹಿಸ್ಟಾರಿಕ್ ಅಂತಂದ್ರೆ? ಯಾರಿಗೂ ಸಾಧ್ಯ ಇಲ್ಲ ಇದು. ವೆರಿ ಬ್ರೇವ್ ಲೇಡಿ. ಬಟ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಬಟ್ JDSನವರು ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಬುದ್ಧತೆ ಮೆರೆದಿದ್ದಾರೆ ಬಹಳ ಸಂದರ್ಭಗಳಲ್ಲಿ. ಸಮಸ್ಯೆಗಳಿಲ್ಲ, ಯಂಗ್ ಚಾಪ್, ಒಂದಿಷ್ಟು ವಿಷಯಗಳನ್ನ ಬೇರು ಮಟ್ಟದಿಂದ ತಿಳ್ಕೊಂಡಿದ್ದಾರೆ ಅಂತ ಕೂಡ ಬಹಳ ಜನ ಮಾತಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ. ಬಹಳ ಜನ ಪ್ರೀತಿ ಇಟ್ಕೊಂಡಿದ್ದಾರೆ ಕೂಡ. ಬಟ್ ಏನಾಗತ್ತೆ, ಅವ್ರು ಮೆಚ್ಯೂರ್ಡ್ ಆಗಿ ವರ್ತಿಸ್ತಿರುವಾಗ ಏನೇನೋ ಸ್ಟೇಟ್ಮೆಂಟ್ಗಳು ಯಾರ್ಯಾರೋ ಬಂದು ಕೊಟ್ಬಿಡೋದು ಇದೆಯಲ್ಲ, ಅದು ಅವ್ರಿಗೆ ಡ್ಯಾಮೇಜ್ ಮಾಡುತ್ತೆ. ದಟ್ ಇಸ್ ದಿ ಪ್ರಾಬ್ಲಮ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ವಿನಯ್ ಕುಲಕರ್ಣಿ ಅವರ ಪವರ್ ಪಂಚ್ ಪ್ರಸಾರ ಆಗುತ್ತೆ. ಗುಡ್ ನೈಟ್, ನಮಸ್ಕಾರ.